ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಟರ್ ಚಿಕನ್ ಗ್ರೇವಿ. ನಾನು ಹೇಗೆ ಮಾಡ್ತೀನಿ ಆ ರೀತಿ ಹೇಳ್ತಾಯಿದ್ದೀನಿ. ಫಸ್ಟು ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ, ಮೆಣಸು, ಈರುಳ್ಳಿ ಹಾಫ್ ತೊಗೊಂಡಿದ್ದೀನಿ, ಒಂದು 3-4 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಇಷ್ಟನ್ನು ಒಂದು ಮಿಕ್ಸಿ ಜಾರಿಗೆ 1 kg ಚಿಕನ್ಗೆ ಆ್ಯಕ್ಚುಲಿ ಇಷ್ಟನ್ನು ಹಾಕಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ನುಣ್ಣು ಪೇಸ್ಟ್ ಮಾಡಿ ಅದನ್ನು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಖಾರದ ಪುಡಿ ಹಾಕ್ತೀನಿ ಸ್ವಲ್ಪ, ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಇಟ್ಕೊಂಡಿದ್ದೀನಿ. ಅದು ನೆಕ್ಸ್ಟು ನನಗೆ ಬೇಕಾಗುತ್ತೆ, ಆವಾಗ ನಾನು ಹೇಳ್ತೀನಿ. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ನುಣ್ಣು ಪೇಸ್ಟ್ ಮಾಡಿ ನೋಡಿ ಈ ರೀತಿ 1 kg ಚಿಕನ್ನಿಗೆ ಆ್ಯಕ್ಚುಲಿ ಇದು. ಫಸ್ಟು ಒಂದು ಪಾನ್ ಇಟ್ಕೊಳ್ಳಿ, ಬೆಣ್ಣೆನ 1 ಸ್ಪೂನ್ ಹಾಕಿದ್ದೀನಿ. ಆ್ಯಕ್ಚುಲಿ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಫುಲ್ಲು ನೀವು ಬೆಣ್ಣೆ ಬೇಕಾದರೂ ಹಾಕ್ಬೋದು, ಬಟ್ ಒಬ್ಬ ವ್ಯಕ್ತಿ ಡೈಲಿ 1 ಸ್ಪೂನ್ ತುಪ್ಪನ ತಿನ್ಬೋದು. ಆ್ಯಕ್ಚುಲಿ ಬೋನ್ ಸ್ಟ್ರೆಂತ್ ಆಗೋದಕ್ಕೆ ದಯವಿಟ್ಟು ತುಪ್ಪ ತಿನ್ನೋದ್ರಿಂದ ಒಳ್ಳೆಯದಲ್ಲ ಅಂತ ಅಂದ್ಕೋಬೇಡಿ. ಕೊಲೆಸ್ಟ್ರಾಲ್ ಬರುತ್ತೆ ಆ ಥರದ್ದು ನಿಜವಾಗ್ಲೂ ಇಲ್ಲ. 1 ಸ್ಪೂನ್ ಡೈಲಿ 1 ಸ್ಪೂನ್ ತುಪ್ಪ ತಿನ್ನಬೇಕು. ಬೋನ್ ತುಂಬ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ 1.5 ಈರುಳ್ಳಿ ಹಾಕಿದ್ದೆ, ಕರಿಬೇವು ಹಾಕಿದ್ದೀನಿ. ಅದನ್ನು ನೀಟಾಗಿ ಫ್ರೈ ಮಾಡಿ 1-2 ನಿಮಿಷ ಫ್ರೈ ಆದಮೇಲೆ ಕೊತ್ತಂಬರಿ ಮತ್ತು ಪುದೀನ ಇತ್ತಲ್ಲ ಅದನ್ನು ಸ್ವಲ್ಪ ಹಾಕಿ ನೆಕ್ಸ್ಟು ಮತ್ತೆ ನಾವು ಲಾಸ್ಟಿಗೆ ಹಾಕಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ 1 ನಿಮಿಷ ಸ್ವಲ್ಪ ಫ್ರೈ ಆಗಬೇಕು. ಕರಿಬೇವು ಮತ್ತು ಅದು ಎಣ್ಣೆಲಿ ಸ್ವಲ್ಪ ಬಾಡಿಸ್ದಾಗ ಅದು ಫ್ರೈ ಆಗುತ್ತಲ್ಲ, ನೀರಿನ ಅಂಶ ಎಲ್ಲ ಹೋಗಬೇಕು. ನೆಕ್ಸ್ಟ್ ನಾವು ರುಬ್ಬಿಟ್ಟಿದ್ವಲ್ಲ ಅದನ್ನು 3/4 ಭಾಗ ಹಾಕ್ತಾಯಿದ್ದೀನಿ. 1/4 ಭಾಗ ನಾನು ಎತ್ತಿಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅದು ಬೇರೆ ಡಿಶ್ಶಿಗೆ ನನಗೆ ಬೇಕು. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು 3/4 kg ಚಿಕನ್ ತೊಗೊಂಡಿದ್ದೀನಿ. ಆ ಚಿಕನ್ನ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಆ್ಯಕ್ಚುಲಿ ಈ ಚಿಕನ್ 10 to 20 ಮಿನಿಟ್ಸ್ ಇದರಲ್ಲಿ ಇಷ್ಟಲ್ಲೇ ಹೀಗೆ ಫ್ರೈ ಆಗಬೇಕು. ಆ್ಯಕ್ಚುಲಿ ಮುಚ್ಚಿ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಿ ಅದನ್ನು. ನೆಕ್ಸ್ಟು ಟೊಮೊಟೊ ಆ್ಯಡ್ ಮಾಡಿದ್ದೀನಿ. ಟೊಮೊಟೊ ರುಚಿಗೆ ತಕ್ಕಷ್ಟು ನೆಕ್ಸ್ಟು ಉಪ್ಪು ಆ್ಯಡ್ ಮಾಡಿ, ನೆಕ್ಸ್ಟ್ ಅರಿಶಿನ ಅದನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಅದನ್ನು ಮುಚ್ಚಿಟ್ಟಿದ್ಮೇಲೆ ನೋಡಿ ಇದನ್ನು ನಾವು ಗೋಡಂಬಿ ಮತ್ತು ಬಾದಾಮಿ ಇದು ಆಪ್ಷನಲ್. ಇದನ್ನು ನುಣ್ಣಗೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಬಿಡಿ ಒಂದು ಕಡೆಗೆ. ಇವಾಗ ಫಸ್ಟ್ ನಾವು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀವಿ, ಅದಕ್ಕೆ 1 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ, 1 ಸ್ಪೂನ್ ಧನಿಯಾ ಪೌಡರ್ ಹಾಕಿದ್ದೀನಿ. ಆ್ಯಕ್ಚುಲಿ ಅದನ್ನು ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ನೀವು ಚಿಕ್ಕ ಗ್ಲಾಸಲ್ಲಿ ಕಾಫಿ ಗ್ಲಾಸ್ ಇರುತ್ತಲ್ಲ, ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ನಾನು ನೀರು ಹಾಕಿದ್ದೀನಿ. ಸಾಕಷ್ಟು. ಚಿಕನ್ ಏನಾದರೂ ನೀರು ಬಿಟ್ಟರೆ ನೀವು ನೀರೇನು ಹಾಕೋಂಥ ನೆಸಿಟಿ ಇರಲ್ಲ. ಇದೇನಾದರೂ ನೀರು ಬಿಡಲಿಲ್ಲ ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಅದು ಮಧ್ಯದಲ್ಲಿ ಫ್ರೈ ಮಿಕ್ಸ್ ಮಾಡ್ತಾ ಇರಬೇಕು. ಆ್ಯಕ್ಚುಲಿ ನೆಕ್ಸ್ಟ್ ನಾವು ಪೇಸ್ಟ್ ಮಾಡಿದ್ವಲ್ಲ ಅದರದ್ದು ಮಿಶ್ರಣ ಇದು ಗೋಡಂಬಿ ಮತ್ತು ಬಾದಾಮಿದು. ಇದು ಆಪ್ಷನಲ್ಲು. ನನಗೇನಂದರೆ ಬಟರ್ ಗ್ರೇವಿ ಮಾಡಿದ್ವಲ್ಲ ಅದು ಆ್ಯಕ್ಚುಲಿ ರೆಡ್ಡಿಶ್ ಆಗಿ ಕಾಣಿಸುತ್ತೆ. ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ ನಾನು ಈ ರೀತಿ ಮಾಡ್ತೀನಿ. ಅದನ್ನು ಹಾಕಲಿಲ್ಲ ಅಂದರೂ ಏನೂ ಪ್ರಾಬ್ಲಮ್ ಇಲ್ಲ, ಅದು ಆಪ್ಷನಲ್ ಅದು. ನೆಕ್ಸ್ಟು ನಾವು ಕೊತ್ತಂಬರಿ ಮತ್ತು ಪುದೀನ ಇಟ್ಟಿದ್ವಲ್ಲ ಅದನ್ನು ಇವಾಗ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಲಾಸ್ಟಿಗೆ ನೀವು ನೋಡಿ ಇವಾಗ ಆಗಿದೆ.
ಪೀಸಸ್ ಎಲ್ಲೂ ಹೇಗಿತ್ತು ಹಾಗೇ ಇದೆ. ಈ ರೀತಿ ಮಾಡೋದ್ರಿಂದ ಆ್ಯಕ್ಚುಲಿ ಮಸಾಲ, ಚಿಕನ್ ಮಸಾಲ, ಗರಂ ಮಸಾಲ ಇದನ್ನೆಲ್ಲ ಹಾಕೋಂಥ ನೆಸಿಟೇ ಇಲ್ಲ. ಅಂದರೆ ಇದು ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಡೈಜೆಷನ್ಗೆ. ಹಾಗಾಗಿ ಸ್ಟವ್ ಆಫ್ ಮಾಡಿದ್ಮೇಲೆ ಅರ್ಧ ನಿಂಬೆಹಣ್ಣು ಹಾಕಿ ಕ್ಲೋಸ್ ಮಾಡಿಟ್ಬಿಡಿ. ಇಲ್ಲ ಅಂದರೆ ಇವಾಗ ಇದು ಕರಿಬೇವು ಇದೆಯಲ್ಲ ಅದನ್ನು ಹಾಕ್ಬಿಟ್ಟು ಕ್ಲೋಸ್ ಮಾಡಿಟ್ಬಿಟ್ರೆ ಆ ಫ್ಲೇವರೆಲ್ಲ ಆ ಚಿಕನ್ ಗ್ರೇವಿಗೆ ಹೇಳ್ಕೊಂಡು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕದು. ಎಷ್ಟು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಇದು ಚಪಾತಿಗೆ, ರೊಟ್ಟಿಗೆ, ಗೀ ರೈಸ್ಗೆ, ವೈಟ್ ರೈಸ್ಗೆ, ಪರೋಟಾಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.